ಇರಾನಿನ ಸಂಚಲನಾತ್ಮಕ ನಿರ್ಧಾರ ಜಗತ್ತಿನ ದೇಶಗಳಿಗೆ ಗುಡ್ ನ್ಯೂಸ್. ಹೌದು, ಇರಾನ್ ವಿರುದ್ಧ ಅಮೆರಿಕ ಇಸ್ರೇಲ್ ನಡೆಸುತ್ತಿರುವ ಯುದ್ಧದ ನಡುವೆ ಸಂಚಲನ ಬೆಳವಣಿಗೆ ಕಂಡುಬಂದಿದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಸಮೃದ್ಧವಾಗಿ ಲಭ್ಯವಿರುವ ಕಚ್ಚಾ ತೈಲ, ನೈಸರ್ಗಿಕ ಅನಿಲ ಮತ್ತು ಇತರೆ ಇಂಧನ ಸಂಪನ್ಮೂಲಗಳನ್ನು ಸಾಗಾಣಿಕೆ ಮಾಡುವ ಮಿತ್ರ ದೇಶಗಳ ಹಡಗುಗಳು ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗಬಹುದು ಎಂದು ಇರಾನ್ ಅಧಿಕೃತವಾಗಿ ಘೋಷಿಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಯಾವುದೇ ಬೆದರಿಕೆಗಳಿಲ್ಲದೆ 48 ಗಂಟೆಯ ಒಳಗೆ ಹಾರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ತೆರೆಯಬೇಕು, ಇಲ್ಲದಿದ್ದರೆ ಇರಾನಿನ ಪರಮಾಣು ಸೌಲಭ್ಯಗಳನ್ನು ಒಂದೊಂದಾಗಿ ನಾಶಪಡಿಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟ ಹಿನ್ನೆಲೆಯಲ್ಲಿ ಇರಾನ್ ಈ ಘೋಷಣೆ ಮಾಡಿದ್ದು, ಇದು ಜಾಗತಿಕ ಚರ್ಚೆಗಳಿಗೆ ಕಾರಣವಾಗಿದೆ. ಇನ್ನು ಈ ಸಂಬಂಧ ಇರಾನ್ ದೇಶದ ಅಧಿಕೃತ ವಕ್ತಾರ ಅಲಿ ಮೌಸಾವಿ ಪ್ರಕಟಣೆ ಹೊರಡಿಸಿ, ಇರಾನಿನ ಶತ್ರು ರಾಷ್ಟ್ರಗಳಿಗೆ ಸೇರಿದ ಹಡಗುಗಳನ್ನು ಹೊರತುಪಡಿಸಿ ಎಲ್ಲಾ ಮಿತ್ರ ದೇಶಗಳ ಹಡಗುಗಳು ಹಾರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗಬಹುದು. ಕಡಲ ಭದ್ರತೆ ಸುಧಾರಿಸಲು ನಾವು ಸಹಕರಿಸಲು ಸಿದ್ಧರಿದ್ದೇವೆ ಎಂದು ಘೋಷಿಸಿದ್ದಾರೆ. ಈ ಹೇಳಿಕೆಯ ಮೂಲಕ ಇರಾನ್ ನೇರವಾಗಿ ಅಮೆರಿಕ ಹಾಗೂ ಅದರ ಮಿತ್ರ ರಾಷ್ಟ್ರಗಳನ್ನ ಗುರಿಯಾಗಿಸಿಕೊಂಡಿದೆ ಎಂಬುದು ಸ್ಪಷ್ಟವಾಗಿದೆ. ಇರಾನ್ ಅಧಿಕೃತ ವಕ್ತಾರ ಅಲಿ ಮೌಸಾವಿ ನೀಡಿದ ಹೇಳಿಕೆ ಇಡೀ ಜಗತ್ತು ನಿಟ್ಟುಸಿರು ಬಿಡುವಂತಾಗಿದೆ. ಇರಾನ್ನ ನಿರ್ಧಾರ ಗಲ್ಫ್ ಪ್ರದೇಶದಲ್ಲಿ ಹೇರಳವಾಗಿರುವ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲದಂತಹ ಇಂಧನ ಸಂಪನ್ಮೂಲಗಳ ಪೂರೈಕೆ ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಯಲಿದೆ ಎಂಬ ವಿಶ್ವಾಸವನ್ನ ನೀಡಿದೆ. ಇನ್ನು ಜಾಗತಿಕ ವಾಣಿಜ್ಯಕ್ಕೆ ಅತ್ಯಂತ ನಿರ್ಣಾಯಕವಾಗಿರುವ ಈ ಜಲಸಂಧಿ ತೆರೆಯುವುದರಿಂದ ತೈಲ ಬೆಲೆಗಳು ಮತ್ತಷ್ಟು ಏರಿಕೆಯಾಗುವ ಆತಂಕಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಿವೆ. ಇಂಧನ ಪೂರೈಕೆ ಸ್ಥಗಿತಗೊಳ್ಳಲಿದೆ ಎಂಬ ಭಯ ತೊಲಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಸ್ಥಿರಗೊಳ್ಳುವ ಸಾಧ್ಯತೆ ಇದೆ. ಈ ಬೆಳವಣಿಗೆ ಇತರೆ ದೇಶಗಳಿಗೆ ಶುಭ ಸೂಚನೆಯೂ ಆಗಿದೆ. ನಿರಂತರ ಇಂಧನ ಪೂರೈಕೆ ದೇಶಗಳ ಆರ್ಥಿಕತೆಗಳಿಗೆ ಪರಿಹಾರ ನೀಡುತ್ತೆ ಎಂದು ಭಾವಿಸಲಾಗಿದೆ. ಮುಂದೇನಾಗುವುದೋ ಕಾದು ನೋಡೋಣ. ವೇಟ್ ಅಂಡ್ ಸಿ.